ರಂಜಾನ್ ಸಂದರ್ಭದಲ್ಲಿ ಒಂದಿಷ್ಟು ನೆಮ್ಮದಿಯಾಗಿ ಕುಟುಂಬದ ಜೊತೆಗೆ ಕಾಲ ಕಳಿಬೇಕು ಅಂತೇಳಿ ಹೋದರು. ಅದು ನೀರಿರುವಂಥ ಜಾಗದಲ್ಲಿ ಊಟ ಮಾಡಿದರು, ಎಲ್ಲವೂ ಆಯಿತು. ಅಲ್ಲಿಂದ ಇನ್ನೇನು ತೆರಳಬೇಕು ಅನ್ನೋಷ್ಟೊತ್ತಿಗೆ ಅವ್ರ ಜೊತೆಗಿದ್ದಂಥ ಒಂದು ಮಗು ನೀರಿನಲ್ಲಿ ಬಿದ್ದೋಗುತ್ತೆ. ಅದನ್ನು ರಕ್ಷಣೆ ಮಾಡೋಕ್ಕೆ ಇಬ್ಬರು ಮಹಿಳೆಯರು ಎಳಿತಾರೆ, ಒಬ್ಬ ಪುರುಷ ಎಳಿತಾರೆ. ಬಟ್ 3 ಜನ ನೀರು ಪಾಲಾಗಿ ಹೋಗ್ತಾರೆ. ಎಲ್ಲಿದು, ಹೇಗಾಯಿತು, ಸ್ಟೋರಿ ನೋಡಿ. ಶ್ರೀನಿವಾಸ ಸಾಗರ ಡ್ಯಾಂನಲ್ಲಿ ಮುಳುಗಿ 3 ಸಾವು. ಮಗು ರಕ್ಷಿಸಲು ಹೋಗಿ ತಾಯಿ ಕೂಡ ನೀರು ಪಾಲು. ಮುಗಿಲು ಮುಟ್ಟಿದ ಮೃತರ ಸಂಬಂಧಿಗಳ ಆಕ್ರಂದನ. ಅವರೆಲ್ಲ ರಂಜಾನ್ ಹಬ್ಬ ಮುಗಿಸಿ ಪ್ರವಾಸಕ್ಕೆಂದು ಚಿಕ್ಕಬಳ್ಳಾಪುರಕ್ಕೆ ತೆರಳಿದ್ರು. ಮೊದಲು ನಂದಿ ಬೆಟ್ಟಕ್ಕೆ ಭೇಟಿ ನೀಡಿ ಎಂಜಾಯ್ ಮಾಡಿದ್ದ ಫ್ಯಾಮಿಲಿ ನೆಕ್ಸ್ಟ್ ಬಂದಿದ್ದೆ ಶ್ರೀನಿವಾಸ ಸಾಗರ ಜಲಾಶಯ ನೋಡಲು. ಆದ್ರೆ ಅಲ್ಲಿ ನಡೆದಿದ್ದೆ ದುರಂತ. ಕುಟುಂಬ ಸಮೇತರಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವ ಶ್ರೀನಿವಾಸ ಸಾಗರ ಡ್ಯಾಂಗೆ ಭೇಟಿ ನೀಡಿದ್ರು. ಸಮೀಪದಲ್ಲೇ ಇದ್ದ ಬಂಡೆ ಮೇಲೆ ಕುಳಿತು ಎಲ್ಲರೂ ಊಟ ಮಾಡ್ತಿದ್ರು. ಈ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿ ಮಗುವೊಂದು ನೀರಿಗೆ ಬಿದ್ದಿದೆ. ಇದನ್ನ ಕಂಡ ತಾಯಿ ಮಗು ರಕ್ಷಿಸಲು ನೀರಿಗೆ ಧುಮುಕಿದ್ದಾರೆ. ಬಳಿಕ ಒಬ್ಬೊಬ್ಬರಾಗಿಯೇ ನೀರಿಗೆ ಜಿಗಿದಿದ್ದಾರೆ. ಈಜಲು ಬಾರದೆ ನೀರಿನಿಂದ ಹೊರಬರಲಾಗದೆ ತಾಯಿ ಸೇರಿ ಇಬ್ಬರು ಸಂಬಂಧಿಗಳು ನೀರು ಪಾಲಾಗಿದ್ದಾರೆ. ಇಮ್ರಾನ್, ಫರೀನಾ ಬೇಗಂ, ಬಸೀರ್ ಮೃತರು ಎಂದು ಗುರುತಿಸಲಾಗಿದೆ. ಮಗು ಒಳಗಡೆ ಹೋಗಿದೆ ಅಂತ ಹೇಳ್ಬಿಟ್ಟು ಇವರು ಹೋಗಿ ಮಗುನ ಸೇವ್ ಮಾಡೋಕ್ಕೆ ಹೋಗಿ 3 ಒಳಗಡೆ ಹೊರಟೋಗಿದ್ರು. ಅಲ್ಲಿರೋ ಸ್ಥಳೀಯರೆಲ್ಲ ಸೇರಿಕೊಂಡು ಅವ್ರನ್ನೂ ದಡಕ್ಕೆ ಸೇರಿಸಿ ನಾವು ಅಲ್ಲಿ ಹೋದ ತಕ್ಷಣ ಎಲ್ಲ ರೆಸ್ಕ್ಯೂ ಮಾಡಿ ಎಮರ್ಜೆನ್ಸಿ CPM ಮಾಡಿ ಆದ್ರೂ ನಮಗೆ ಆಗಲಿಲ್ಲ. ಯಾಕಂದರೆ ಮಣ್ಣು ಸಮೇತ ನುಂಗ್ಬಿಟ್ಟಿದ್ರು ಅವರು. ತಾಯಿ ಸಾವನ್ನಪ್ಪಿರೋದು ಅರಿಯದ ಮಕ್ಕಳು. ಅಮ್ಮನನ್ನ ಬದುಕಿಸಲು CPR ಮಾಡಿದ ಮಗು. ಇನ್ನು ಮೃತದೇಹವನ್ನ ದಡಕ್ಕೆ ತಂದ ಬಳಿಕ ಅಲ್ಲಿದ್ದ ಮಕ್ಕಳು ತಾಯಿಯನ್ನ ಉಳಿಸಿಕೊಳ್ಳಲು CPR ಮಾಡಿದ್ದಾರೆ. ಈ ದೃಶ್ಯ ಮನಕಲಕುವಂತಿದೆ. ಆಂಬ್ಯುಲೆನ್ಸ್ ಬರುವವರೆಗೂ ತಾಯಿಯನ್ನ ಉಳಿಸಿಕೊಳ್ಳಬಹುದು ಎಂದು ಮಕ್ಕಳು ಎದೆಯ ಮೇಲೆ ಕೈಯಿಟ್ಟು CPR ಮಾಡಿದ್ದಾರೆ. ದುರಾದೃಷ್ಟವಶಾತ್ ತಾಯಿ ಸೇರಿದಂತೆ ಇಬ್ಬರು ಸಂಬಂಧಿಗಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಮೃತದೇಹಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಸ್ಥಳದಲ್ಲಿ ಜಮಾಯಿಸಿದ್ದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಡ್ಯಾಂ ಸುತ್ತಮುತ್ತ ಮುನ್ನೆಚ್ಚರಿಕಾ ಕ್ರಮ ಅನುಸರಿಸದ ಹಿನ್ನೆಲೆ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆ ರಂಜಾನ್ ಮುಗಿದ ಖುಷಿಯಲ್ಲಿದ್ದ ಫ್ಯಾಮಿಲಿಯಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಕಂದಮ್ಮನ ಪ್ರಾಣ ಉಳಿಸಲು ಹೋಗಿ 3 ಸಾವನ್ನಪ್ಪಿರೋದು ನಿಜಕ್ಕೂ ದುರಂತವೇ ಸರಿ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.